ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಾಗತಿಕ ರಾಜಕೀಯ ಇದೆಯಲ್ಲ, ಅದು ಯಾವಾಗಲೂ ಕಲರ್ಫುಲ್ ಆಗಿರುತ್ತೆ ಮತ್ತು ಅಲ್ಲಿನ ಸ್ಪರ್ಧೆ, ಮೈತ್ರಿ, ಲಾಭ ನಷ್ಟಗಳ ಲೆಕ್ಕಾಚಾರಗಳು, ಒಬ್ಬರಿಗೊಬ್ಬರು ಕಾಲು ಎಳ್ಕೊಳ್ಳೋದು ಕೂಡ ಆಗಾಗ ಮಜಾ ಕೊಡ್ತಾ ಇರುತ್ತೆ. ಈ ಹಿಂದೆ ಭಾರತ ಪಾಕಿಸ್ತಾನದಿಂದ ಆಪರೇಟ್ ಆಗುವ ಒಂದಷ್ಟು ಉಗ್ರ ಸಂಘಟನೆಗಳನ್ನು, ಉಗ್ರರನ್ನ ಜಾಗತಿಕ ಉಗ್ರರ ಪಟ್ಟಿಗೆ ಸೇರಿಸಬೇಕು ಅಂತ ಒತ್ತಾಯ ಮಾಡಿದಾಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅದಕ್ಕೆ ತಡೆ ಒಡ್ಡಿ ತಮಾಷೆ ನೋಡ್ತಾ ಇದ್ದದ್ದು ಚೈನಾ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿರುವ ದೇಶ. ಜೊತೆಗೆ ಅವರಲ್ಲಿ ಉಗ್ರವಾದ ತುಂಬಾ ಹೆಚ್ಚಿಲ್ಲ, ಅವರದನ್ನು ಮಟ್ಟ ಹಾಕಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಮಾಡೋ ಕಿತಾಪತಿಗಳಿಗೆ ಚೈನಾ ಸಹಾಯ ಮಾಡ್ತಾ ಇರುತ್ತೆ. ಹೀಗಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳನ್ನು ನಿಷೇಧಿಸುವುದಕ್ಕೆ ಭಾರತ ಒತ್ತಾಯ ಮಾಡಿದರೆ ಚೈನಾ ಅದಕ್ಕೆ ಅಡ್ಡ ಹಾಕ್ತಾ ಇತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತ ಮಾಡ್ತಾ ಇದ್ದಂಥದ್ದೇ ಒಂದು ಮನವಿಯನ್ನ ಈಗ ಚೈನಾ ಕೂಡ ಮಾಡಿದೆ, ಅದು ಪಾಕಿಸ್ತಾನದ ಜೊತೆಗೂಡಿ. ಆದರೆ ಅದಕ್ಕೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್ಗಳು ಅಡ್ಡಿಯನ್ನುಂಟು ಮಾಡಿವೆ. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ ಅನ್ನೋ ತಾಂತ್ರಿಕ ಕಾರಣವನ್ನು ಕೊಟ್ಟು ಚೈನಾ ಮತ್ತು ಪಾಕಿಸ್ತಾನಗಳ ಬೇಡಿಕೆಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಿರಸ್ಕೃತಗೊಳ್ಳುವಂತೆ ನೋಡಿಕೊಳ್ಳಲಾಗಿದೆ. ಅಂದಹಾಗೆ ಚೈನಾ ಹಾಗೂ ಪಾಕಿಸ್ತಾನಗಳ ಕೆಂಗಣ್ಣಿನಿಂದ ಭದ್ರತಾ ಮಂಡಳಿಯಲ್ಲಿ ಬಚಾವಾಗಿರೋದು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಮತ್ತು ಮಜೀದ್ ಬ್ರಿಗೇಡ್. ಹಾಗಾದ್ರೆ ಅವರನ್ನು ನಿರ್ಬಂಧಿಸಿ ಅಂತ ಚೈನಾ ಯಾಕೆ ಕೇಳ್ತಾ ಇದೆ? ಅಮೆರಿಕ ಯಾಕೆ ಅವರ ಬೆಂಬಲಕ್ಕೆ ನಿಲ್ತಾ ಇದೆ? ಇದರಲ್ಲಿ ಭಾರತದ ಪಾತ್ರ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ಕಡಿಮೆ ಜನಸಂಖ್ಯೆ, ಅತಿ ದೊಡ್ಡ ಭೂಪ್ರದೇಶ ಹಾಗೂ ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡ ಪ್ರದೇಶ. ಅದರ ಮೇಲೆ ಚೈನಾ ಕಣ್ಣು ಹಾಕಿದೆ. ಅಲ್ಲವರು ಬೆಲ್ಟ್ ಅಂಡ್ ರೋಡ್ ಹೆಸರಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ನೆಲದ ಮೇಲೆ ಕೆನಡಾ ಕೂಡ ಕಣ್ಣು ಹಾಕಿದೆ. ಅಲ್ಲಿನ ಅತಿ ದೊಡ್ಡ ಕಾಪರ್ ಗೋಲ್ಡ್ ಮೈನ್ಸ್ ಕೆನಡಾದ ಗಣಿಗಾರಿಕೆ ಕಂಪನಿಯ ಹಿಡಿತದಲ್ಲಿದೆ. ಅದೇ ನೆಲ ಈಗ ಅಮೆರಿಕಾಗೆ ಕೂಡ ಬೇಕು. ಅದಕ್ಕೆ ಕಾರಣ ಅಲ್ಲಿನ ಮಿನರಲ್ಸ್ ಮಾತ್ರ ಅಲ್ಲ, ಪಕ್ಕದಲ್ಲಿನ ಇರಾನ್ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅಂದ್ರೆ, ನಾಳೆ ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನ ನಡೆಸಬೇಕು ಅಂದ್ರೂ ಕೂಡ ಅಮೆರಿಕಾಗೆ ಇರಾನ್ನ ಗಡಿಯಲ್ಲಿ ಅಸ್ತಿತ್ವ ಬೇಕಾಗತ್ತೆ. ಇದಕ್ಕಾಗಿ ಅವರಿಗೆ ಬಲೂಚಿಸ್ತಾನ ಬೇಕು. ಇನ್ನು ಆರ್ಥಿಕ ಸಮಸ್ಯೆಗಳಲ್ಲಿ ಮುಳುಗಿ ಗೋಧಿಗೂ ಗತಿ ಇಲ್ಲದೆ ಒದ್ದಾಡ್ತಾ ಇರೋ ಪಾಕಿಸ್ತಾನಕ್ಕೆ ಈ ನೆಲವನ್ನು ಸಿಕ್ಕವರಿಗೆ ಮಾರಿ ಹಣ ಮಾಡ್ಕೋಬೇಕು. ಬಲೂಚಿಸ್ತಾನವನ್ನು ತೋರಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಕಾಯ್ತಾ ಇದೆ. ಹೀಗೆ ನಾನಾ ದೇಶಗಳು ಯಾವ ನೆಲವನ್ನು ಬಡಿದು ಬಾಯಿಗೆ ಹಾಕೋಬೇಕು ಅಂತ ನೋಡ್ತಾ ಇವೆಯೋ, ಆ ಸಂಪದ್ಭರಿತ ನೆಲ ಇವತ್ತಿಗೂ ಬಡತನದಲ್ಲಿದೆ, ಸೌಲಭ್ಯ ವಂಚಿತವಾಗಿದೆ. ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಾನವ ಹಕ್ಕುಗಳ ದಮನ ಆಗುತ್ತೆ. ಅಲ್ಲಿನ ಜನಕ್ಕೆ ಯಾವ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರು ನಾವು ಪಾಕಿಸ್ತಾನದಿಂದ ಹೊರ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಅದನ್ನು ಪಾಕಿಸ್ತಾನ ತನ್ನಲ್ಲಿ ವಿಲೀನ ಮಾಡಿಕೊಂಡಿದ್ದೇ ಬಲವಂತವಾಗಿ ಮತ್ತು ಅಕ್ರಮವಾಗಿ. ಹೀಗಾಗಿ ಬಲೂಚ್ ಸ್ವಾತಂತ್ರ್ಯವನ್ನ ಬಯಸುವ ಜನ ಅಲ್ಲಿ ಆಯುಧಗಳನ್ನು ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನವನ್ನು ಬೆಂಬಲಿಸುವವರ ವಿರುದ್ಧ, ತಮ್ಮ ನೆಲವನ್ನು ದೋಚೋದಕ್ಕೆ ಬರುವವರ ವಿರುದ್ಧ ಅವರಲ್ಲಿ ಕಾದಾಡ್ತಾ ಇದ್ದಾರೆ. ಅದಕ್ಕಾಗಿ ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚ್ ಲಿಬರೇಷನ್ ಫ್ರಂಟ್ ಮುಂತಾದ ಸಂಘಟನೆಗಳಿವೆ. ಹಾಗೆ ಮಜೀದ್ ಬ್ರಿಗೇಡ್ ಅನ್ನೋ ಸಶಸ್ತ್ರ ಪಡೆ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ಮಜೀದ್ ಬ್ರಿಗೇಡ್ ಆಗಾಗ ಬಾಂಬ್ ಸ್ಫೋಟಗಳನ್ನು ಮಾಡ್ತಾ ಇರುತ್ತೆ. ಚೈನಾದ ನಾಗರಿಕರ ಮೇಲೆ ನಡೆದ ದಾಳಿಗಳ ಹಿಂದೆ ಮಜೀದ್ ಬ್ರಿಗೇಡ್ ಇತ್ತು. ಕರಾಚಿಯ ಹೋಟೆಲ್ಗೆ ಬಾಂಬ್ ಬಿಟ್ಟಿದ್ದು ನಾವೇ ಅಂತ ಇವರು ಹೇಳಿಕೊಂಡ್ರು. ಗ್ವಾದಾರ್ ಬಂದರಿನ ಬಳಿ ಸ್ಫೋಟಗಳ ಹೊಣೆಯನ್ನು ಹೊತ್ಕೊಂಡ್ರು. ಮೊನ್ನೆ ಅಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಹೆಸರಿನ ರೈಲೊಂದನ್ನು ಅಪಹರಿಸಲಾಯ್ತಲ್ಲ, ಅದರ ಹಿಂದೆ ಕೂಡ ಇದೇ ಮಜೀದ್ ಬ್ರಿಗೇಡ್ ಇತ್ತು. ಪಾಕಿಸ್ತಾನದ ಸೈನಿಕರ ಮೇಲೆ, ಪೊಲೀಸ್ ಠಾಣೆಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲಾಗೋ ದಾಳಿಗಳ ಹಿಂದೆ ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಅದರ ಸಶಸ್ತ್ರ ಪಡೆ ಮಜೀದ್ ಬ್ರಿಗೇಡ್ಗಳಿವೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇರುತ್ತೆ. ಇನ್ನು ಈ ಬಲೂಚಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಹೆಸರಲ್ಲಿ ಸುಮಾರು 60 ಬಿಲಿಯನ್ಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿರೋ ಚೈನಾ ಈ ಬಲೂಚ್ ಲಿಬರೇಷನ್ ಹಾಗೂ ಮಜೀದ್ ಬ್ರಿಗೇಡ್ಗಳ ದಾಳಿಯಿಂದ ನಮಗೆ ರಕ್ಷಣೆ ಕೊಡಿ ಅಂತ ಪದೇ ಪದೇ ಪಾಕಿಸ್ತಾನವನ್ನು ಕೇಳ್ತಾ ಇದೆ. ಆದರೆ ಅಲ್ಲಿ ಪಾಕಿಸ್ತಾನಿ ಸೇನೆಗೇ ರಕ್ಷಣೆ ಇಲ್ಲ, ಅವರು ಚೈನಾದ ಜನಕ್ಕಿನ್ನೇನು ರಕ್ಷಣೆ ಕೊಡ್ತಾರೆ? ಇನ್ನು ಮೊನ್ನೆ ಭಾರತ ಹಾಗೂ ಅಮೆರಿಕದ ನಡುವೆ ಸಂಬಂಧಗಳು ಸಣ್ಣಗೆ ಹಳಿಸೋದಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ ಮತ್ತೆ ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳೋದಕ್ಕೆ ಹೋಯ್ತಲ್ಲ ಅಮೆರಿಕ. ಆಗ ಪಾಕಿಗಳನ್ನು ಖುಷಿ ಪಡಿಸೋದಕ್ಕೆ ಬಲೂಚ್ ಲಿಬರೇಷನ್ ಮತ್ತು ಮಜೀದ್ ಬ್ರಿಗೇಡ್ಗಳನ್ನು ಅಮೆರಿಕ ಸ್ಪೆಷಲಿ ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್ಸ್ SDGT ಅಂತ ಘೋಷಣೆ ಮಾಡಿತು. ಅಲ್ಲಿಗೆ ಪಾಕಿಸ್ತಾನ ಖುಷಿ ಆಯಿತು. ಆದರೆ ಅದು ಅಷ್ಟಕ್ಕೆ ಮುಗಿಲಿಲ್ಲ. ಬರೀ ಅಮೆರಿಕ ಒಂದು ಹಾಗೆ ಘೋಷಣೆ ಮಾಡಿದರೆ ಸಾಕಾಗುವುದಿಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 1267 ಸ್ಯಾಂಕ್ಷನ್ಸ್ ಕಮಿಟಿ ಈ ಬಲೂಚ್ ಲಿಬರೇಷನ್ ಹಾಗೂ ಮಜೀದ್ ಬ್ರಿಗೇಡ್ಗಳನ್ನು ಉಗ್ರ ಸಂಘಟನೆಗಳು ಅಂತ ಘೋಷಿಸಬೇಕು ಅಂತ ಪಾಕಿಸ್ತಾನ ಹಾಗೂ ಚೈನಾಗಳು ಜಂಟಿ ಮನವಿಯನ್ನ ಸಲ್ಲಿಸಿದ್ವು. ಗೆಳೆಯರೇ, ನಿಮಗೆ ಗೊತ್ತಿದೆ
ಚೈನಾ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶ. ಈ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯರಿದ್ದಾರೆ. 2ನೇ ವಿಶ್ವ ಯುದ್ಧವನ್ನ ಗೆದ್ದ ಕೂಟದ ದೇಶಗಳು ಭದ್ರತಾ ಮಂಡಳಿಯನ್ನ ಗುತ್ತಿಗೆ ತಗೊಂಡಿವೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಹಾಗೂ ಚೈನಾಗಳಿಗೆ ಕಾಯಂ ಸದಸ್ಯತ್ವ. ಇದಲ್ಲದೆ ಇನ್ನೂ 10 ದೇಶಗಳು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಆಯ್ಕೆಯಾಗಿ ಬರುತ್ತವೆ. ಈ ತಾತ್ಕಾಲಿಕ ಸದಸ್ಯತ್ವದ ಅವಧಿ 2 ವರ್ಷ. ಇಲ್ಲಿ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಆಯ್ಕೆ ಮಾಡ್ತಾರೆ. ಒಮ್ಮೆ ಆಯ್ಕೆಯಾದ ದೇಶ ತನ್ನ ಅವಧಿ ಮುಗಿದ ತಕ್ಷಣ ಮರು ಆಯ್ಕೆಯನ್ನ ಬಯಸುವ ಹಾಗಿಲ್ಲ. ಒಂದು ಅವಧಿಯ ನಂತರ ಮತ್ತವರು ಚುನಾವಣೆಗೆ ಸ್ಪರ್ಧೆ ಮಾಡಿ ಇನ್ನೊಮ್ಮೆ ಆಯ್ಕೆ ಆಗಬಹುದು. ಈ ಕಾಯಂ ಸದಸ್ಯತ್ವವನ್ನು ಹೊಂದಿರುವ ದೇಶಗಳಿಗೆ ವಿಟೋ ಪವರ್ ಇರುತ್ತೆ. ಅದು ತಾತ್ಕಾಲಿಕ ಸದಸ್ಯರಿಗೆ ಇರೋದಿಲ್ಲ. ಇನ್ನು ಈ ಹಿಂದೆ ಭದ್ರತಾ ಮಂಡಳಿಯ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಭಾರತ ಕೂಡ ಇತ್ತು. ಈಗ ಆ ಸ್ಥಾನಕ್ಕೆ ಪಾಕಿಸ್ತಾನ ಆಯ್ಕೆಯಾಗಿ ಬಂದಿದೆ. ಇನ್ನು ಈಗ ಚೈನಾ ಹಾಗೂ ಪಾಕಿಸ್ತಾನಗಳೆರಡು ಜಂಟಿಯಾಗಿ ಮಜೀದ್ ಬ್ರಿಗೇಡ್, ಬಲೂಚ್ ಲಿಬರೇಷನ್ ಆರ್ಮಿಗಳನ್ನು ಅಲ್ ಖೈದಾ, ಐಸಿಸ್ಗೆ ಸಂಬಂಧಿಸಿದ ನಿಷೇಧಿತ ಉಗ್ರರ ಪಟ್ಟಿಗೆ ಸೇರಿಸಬೇಕು ಅನ್ನೋ ಬೇಡಿಕೆಯನ್ನಿಟ್ಟು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಕಿಸ್ತಾನದ ಭದ್ರತಾ ಮಂಡಳಿಯ ಪ್ರತಿನಿಧಿ, ಆಫ್ಘನಿಸ್ತಾನದ ಮೇಲೆ ಮುರ್ಕೊಂಡು ಬಿದ್ದ ಆಫ್ಘನಿಸ್ತಾನದ ನೆಲ ಉಗ್ರ ಕೃತ್ಯಗಳಿಗೆ ಬಳಕೆ ಆಗ್ತಾ ಇದೆ. ಐಸಿಸ್, ಅಲ್ ಖೈದಾ, ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್, ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್, BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಅದರ ಮಜೀದ್ ಬ್ರಿಗೇಡ್ ಮುಂತಾದ ಸಾಕಷ್ಟು ಉಗ್ರ ಸಂಘಟನೆಗಳು ಆಫ್ಘನಿಸ್ತಾನದ ನೆಲವನ್ನು ಬಳಸ್ಕೊಳ್ತಾ ಇವೆ. ಅದಕ್ಕೆ ಆಫ್ಘನಿಸ್ತಾನ ಅವಕಾಶವನ್ನು ಮಾಡಿಕೊಡಬಾರದು ಅಂತೆಲ್ಲ ಒಂದು ಉಗ್ರ ಭಾಷಣವನ್ನು ಆತ ಮಾಡ್ದ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಆಫ್ಘನಿಸ್ತಾನದ ಹೆಸರು ತೆಗೆದುಕೊಳ್ಳೋದಕ್ಕೆ ಕಾರಣ ಭಾರತ. ಮೊನ್ನೆ ಭಾರತ ವಿಶ್ವಸಂಸ್ಥೆಯಲ್ಲಿ ಆಫ್ಘನಿಸ್ತಾನದ ಬಗ್ಗೆ ಮಾತಾಡ್ತು. ಆಫ್ಘನಿಸ್ತಾನದಲ್ಲಿ ಐಸಿಸ್, ಅಲ್ ಖೈದಾದಂತಹ ಸಂಘಟನೆಗಳು ಮತ್ತೆ ತಲೆ ಎತ್ತುತ್ತಾ ಇವೆ ಅನ್ನೋ ಕಳವಳವನ್ನು ವ್ಯಕ್ತಪಡಿಸ್ತು. ಅಷ್ಟೇ ಅಲ್ಲ, ಪಾಕ್ ಮೂಲದ ಜೈಷ್ ಇ ಮೊಹಮ್ಮದ್, ಲಷ್ಕರ್ ಎ ತೈಬಾದಂತಹ ಸಂಘಟನೆಗಳು ಆಫ್ಘನಿಸ್ತಾನದಲ್ಲಿ ನೆಲೆ ಕಂಡುಕೊಳ್ತಾ ಇವೆ. ಅದಕ್ಕೆ ಅವಕಾಶ ಆಗಬಾರದು. ಹಾಗೆ ಆಫ್ಘನಿಸ್ತಾನದ ಅಭಿವೃದ್ಧಿಯ ಬಗ್ಗೆ ಜಾಗತಿಕ ಸಮುದಾಯ ಗಮನ ಹರಿಸಬೇಕು. ಅವರಿಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಮಾಡೋದಕ್ಕೆ ಭಾರತ ಸಿದ್ಧ ಇದೆ. ಭಾರತ ಅದನ್ನು ಮಾಡ್ತಾ ಇದೆ. ಜಗತ್ತಿನ ಬೇರೆ ದೇಶಗಳು ಕೂಡ ಆಫ್ಘನಿಸ್ತಾನದ ನೆರವಿಗೆ ನಿಂತ್ಕೋಬೇಕು ಅಂತ ಭಾರತ ಹೇಳ್ತು. ಇದನ್ನು ಕೌಂಟರ್ ಮಾಡಬೇಕಲ್ವಾ? ಹೀಗಾಗಿ ಆಫ್ಘನಿಸ್ತಾನ TTPಗೆ, ಬಲೂಚ್ ಲಿಬರೇಷನ್ಗೆ, ಚೈನಾದ ಉಯ್ಗರ್ ಮುಸ್ಲಿಮರ ಪರ ಹುಟ್ಟುಕೊಂಡಿರೋ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಆರ್ಗನೈಸೇಷನ್ಗೆ ಆಶ್ರಯವನ್ನು ಕೊಡ್ತಾ ಇದೆ ಅಂತ ಪಾಕಿಸ್ತಾನ ಆರೋಪವನ್ನು ಮಾಡ್ತು. ಹಾಗೆ ಬಲೂಚಿಸ್ತಾನದ ಸಂಘಟನೆಗಳ ಮೇಲೆ ನಿರ್ಬಂಧಕ್ಕೆ ಕೂಡ ಒತ್ತಾಯವನ್ನು ಮಾಡ್ತು. ಈ ಸಂಘಟನೆಗಳನ್ನು UN 1267 ಸ್ಯಾಂಕ್ಷನ್ಸ್ ಕಮಿಟಿ ಅಡಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳು ಅಂತ ಘೋಷಿಸುವಂತೆ ಚೈನಾ ಮತ್ತು ಪಾಕಿಸ್ತಾನಗಳು ಜಂಟಿಯಾಗಿ ಒತ್ತಾಯವನ್ನು ಮಾಡಿತು. ಇಲ್ಲಿ 1267 ಕಮಿಟಿಯನ್ನು ತಾಲಿಬಾನ್ ಕಮಿಟಿ ಅಂತ ಕರೀತಾರೆ. ಇದಕ್ಕೆ ಐಸಿಸ್ ಕೂಡ ಸೇರ್ಪಡೆಯಾಗಿದೆ. ಹಾಗೆ TTP, ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಮುಂತಾದ ಸಂಘಟನೆಗಳನ್ನು ಕೂಡ ಈ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇನ್ನು ಇದರ ಅಡಿಯಲ್ಲಿ ಸ್ಯಾಂಕ್ಷನ್ಸ್ ಬಿದ್ದರೆ ಅಂಥ ಸಂಘಟನೆಗಳು ಹಾಗೂ ಅವುಗಳ ಸದಸ್ಯರು, ಅವುಗಳಿಗೆ ಸಹಾಯ ಮಾಡೋ ಜನ, ಇವರೆಲ್ಲ ಕೂಡ ಜಾಗತಿಕ ನಿರ್ಬಂಧಕ್ಕೆ ಗುರಿಯಾಗ್ತಾರೆ. ಅಂಥವರ ಆಸ್ತಿಪಾಸ್ತಿಗಳನ್ನು ಜಾಗತಿಕವಾಗಿ ಸೀಸ್ ಮಾಡಲಾಗುತ್ತೆ. ಹಣಕಾಸಿನ ಮೂಲಗಳನ್ನು ನಿರ್ಬಂಧಿಸಲಾಗುತ್ತೆ. ಆ ಸಂಘಟನೆಗಳ ನಾಯಕರಿಗೆ ವೀಸಾ ನಿರಾಕರಣೆ ಮಾಡ್ತಾರೆ. ಆನ್ಲೈನ್ ಫಂಡ್ ರೈಸಿಂಗ್ಗೆ ತಡೆ ಒಡ್ಡಲಾಗುತ್ತೆ. ಒಟ್ಟಾರೆ ಅವರನ್ನು ಜಗತ್ತು ಬಹಿಷ್ಕರಿಸುವ ಕೆಲಸ ಮಾಡುತ್ತೆ. ಅಲ್ಲಿಗೆ ಆ ಸಂಘಟನೆಗಳ ಶಕ್ತಿ ಕಡಿಮೆ ಆದಂತಾಗತ್ತೆ. ಆದರೆ ಚೈನಾ, ಪಾಕಿಸ್ತಾನಗಳ ಈ ಬೇಡಿಕೆಗೆ ಫ್ರಾನ್ಸ್, ಬ್ರಿಟನ್ ಮತ್ತು ಅಮೆರಿಕಾಗಳು ತಡೆ ಒಡ್ಡಿವೆ. 1267 ಕಮಿಟಿ ತಾಲಿಬಾನ್ ಹಾಗೂ ಐಸಿಸ್ ಮತ್ತು ಅದರ ಜೊತೆ ಸಂಬಂಧವನ್ನು ಹೊಂದಿರುವ ಸಂಘಟನೆಗಳಿಗಾಗಿ ಇದೆ. ಅದರಲ್ಲಿ ಮಜೀದ್ ಬ್ರಿಗೇಡ್ ಮತ್ತು ಬಲೂಚ್ ಲಿಬರೇಷನ್ ಆರ್ಮಿಗಳನ್ನು ಸೇರಿಸೋದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳ ಕೊರತೆ ಇರೋ ಕಾರಣದಿಂದ ಈ ಬೇಡಿಕೆಯನ್ನು ಮನ್ನಿಸಲು ಸಾಧ್ಯ ಇಲ್ಲ ಅಂತ ಅಮೆರಿಕ, ಫ್ರಾನ್ಸ್, ಬ್ರಿಟನ್ಗಳು ಹೇಳಿವೆ. ಗೆಳೆಯರೆ, ಇದು ಕೂಡ ಒಂದು ಅಂತಾರಾಷ್ಟ್ರೀಯ ರಾಜಕೀಯದ ಆಟ. ಅಮೆರಿಕ ಕಳೆದ ಆಗಸ್ಟ್ ತಿಂಗಳಲ್ಲಿ BLA ಮತ್ತು ಮಜೀದ್ ಬ್ರಿಗೇಡ್ ಅನ್ನ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಪಟ್ಟಿಗೆ ಸೇರಿಸಿತು. ಆದರೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಅವುಗಳನ್ನು ನಿರ್ಬಂಧಿಸಿದ್ರೆ ಪಾಕಿಸ್ತಾನ ಮತ್ತು ಚೈನಾಗಳ ಆಟವನ್ನ ಸುಲಭ ಮಾಡಿಕೊಟ್ಟ ಹಾಗಾಗತ್ತೆ. ಬಲೂಚಲ್ಲಿ ಈ ಸಂಘಟನೆಗಳು ಕಾಟ ಕೊಡ್ತಾ ಇರೋದು ಅಮೆರಿಕಾಗಲ್ಲ, ಚೈನಾಗೆ. ಅಲ್ಲಿ ನಷ್ಟಕ್ಕೀಡಾಗ್ತಾ ಇರೋದು ಚೈನಾದ ಹೂಡಿಕೆಗಳು. ಇನ್ನು ಅಮೆರಿಕ ಈಗ ಬಲೂಚಿಸ್ತಾನಕ್ಕೆ ಕಾಲಿಡಬೇಕು ಅಂತ ಬಯಸ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿನ ಸಂಘಟನೆಗಳ ವಿಶ್ವಾಸವನ್ನು ಅವರು ಪಡ್ಕೋಬೇಕು. ನಿಮ್ಮ ಹಕ್ಕುಗಳನ್ನು ನಾವು ಕಾಪಾಡ್ತೀವಿ ಅನ್ನೋ ನಂಬಿಕೆಯನ್ನ ಅಲ್ಲಿನ ಜನರಲ್ಲಿ ಹುಟ್ಟಿಸಬೇಕು. ಅವರಿಗೆ ಪಾಕಿಸ್ತಾನ ಅನ್ನೋದು ಯಾವುದೇ ಕಾರಣಕ್ಕೂ ಮುಖ್ಯ ಅಲ್ಲ, ಆದರೆ ಪಾಕಿಸ್ತಾನದಿಂದ ಆಗೋ ಲಾಭ ಮುಖ್ಯ. ಅಗತ್ಯ ಬಿದ್ದರೆ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಬೇರೆ ಮಾಡೋದಕ್ಕೆ ಕೂಡ ಅಮೆರಿಕ ಏನು ಹಿಂಜರಿಯೋದಿಲ್ಲ. ಈ ಹಿಂದೆ ಅಂಥ ಸಾಕಷ್ಟು ಕೆಲಸಗಳನ್ನು ಅಮೆರಿಕ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಹಿಡಿತವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಅಲ್ಲೊಂದು ಆಟವನ್ನು ಆಡಿದೆ.
ಇದರ ಜೊತೆಗೆ ಬಲೂಚಿಸ್ತಾನದಲ್ಲಿ ಅಮೆರಿಕ ಈಗ ಕಾಲಿಡೋದಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ತಲೆನೋವಾಗೋದು ಬಲೂಚ್ ಲಿಬರೇಷನ್ ಆರ್ಮಿ. ಅವರ ನೇರ ವಿರೋಧವನ್ನು ಕಟ್ಟಿಕೊಂಡ್ರೆ ನಾಳೆ ಅವರು ರಷ್ಯಾದ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಅಮೆರಿಕಾದ ವಿರುದ್ಧ ರಷ್ಯಾ ಬಲೂಚ್ ಹೋರಾಟಕ್ಕೆ ಬೆಂಬಲವಾಗಿ ನಿಂತರೆ ಅಮೆರಿಕ ಬಲೂಚಿಸ್ತಾನದಲ್ಲಿ ಗಣಿಗಾರಿಕೆಯನ್ನು ಮಾಡೋದು ಬಿಟ್ಟು ಈ ಬಲೂಚ್ ಲಿಬರೇಷನ್ ಹಾಗೂ ಮಜೀದ್ ಬ್ರಿಗೇಡ್ಗಳ ಜೊತೆ ಹೋರಾಟವನ್ನು ಮಾಡ್ತಾ ನಿಂತ್ಕೋಬೇಕಾಗುತ್ತೆ. ಅಲ್ಲಿಗೆ ಅಮೆರಿಕಾದ ಸಂಪನ್ಮೂಲಗಳು ಬಲೂಚಿಸ್ತಾನದಲ್ಲಿ ವ್ಯರ್ಥವಾಗೋದಕ್ಕೆ ಶುರುವಾಗುತ್ತವೆ. ಇನ್ನು ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಒಂದು ಸಮಸ್ಯೆ ಅನ್ನೋದು ಇದ್ರೇನೆ ಅವರನ್ನು ಆಟ ಆಡಿಸ್ತಾ ಇರೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗುತ್ತೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡೇ ಅಮೆರಿಕ ಬಲೂಚ್ ಲಿಬರೇಷನ್ ಮೇಲೆ ಜಾಗತಿಕ ನಿರ್ಬಂಧ ಬೀಳದ ಹಾಗೆ ತಡೆದಿದೆ. ಇನ್ನು ಇಲ್ಲಿ ಭಾರತದ ಕೈವಾಡ ಇದೆಯೇ? ಭಾರತ ಈ ಬಾರಿ ಭದ್ರತಾ ಮಂಡಳಿಯಲ್ಲಿಲ್ಲ. ಆದರೆ ಫ್ರಾನ್ಸ್ ಹಾಗೂ ಬ್ರಿಟನ್ಗಳ ಜೊತೆ ಭಾರತದ ಸಂಬಂಧಗಳು ತುಂಬಾ ಚೆನ್ನಾಗಿವೆ. ಇನ್ನು ಬಲೂಚರ ಹಕ್ಕುಗಳಿಗಾಗಿ ನಡೀತಿರೋ ಹೋರಾಟವನ್ನು ಭಾರತ ಬೆಂಬಲಿಸ್ತಾ ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದ ಪಾಕಿಸ್ತಾನ ಮಾಡ್ತಾ ಇರೋ ಆರೋಪ. ಹಾಗೆ ಬಲೂಚ್ ಸಂಘಟನೆಗಳು ಕೂಡ ಭಾರತದ ನೆರವನ್ನು ಬಯಸ್ತಾ ಇವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಜೊತೆ ಹೋರಾಟ ಮಾಡ್ತಾ ಇದ್ರೆ ಬಲೂಚ್ ತನ್ನ ಸ್ವಾತಂತ್ರ್ಯದ ಹೋರಾಟವನ್ನು ತೀವ್ರಗೊಳಿಸಿತ್ತು. ನೀವು ಅಲ್ಲಿಂದ ಹೊಡಿರಿ, ನಾವಿಲ್ಲಿಂದ ಹೊಡಿತೀವಿ ಅಂತ ಬಲೂಚ್ ನಾಯಕರು ಭಾರತಕ್ಕೆ ಹೇಳಿದ್ರು. ಇನ್ನು ಬಲೂಚಲ್ಲಿ ನಡೀತಿರೋದು ಸ್ವಾತಂತ್ರ್ಯ ಹೋರಾಟ ಅಂತ ಭಾರತ ಭಾವಿಸೋದ್ರಿಂದ ಮತ್ತು ಪಾಕ್ ಹಾಗೂ ಚೈನಾಗಳಿಗೆ ಉಗ್ರವಾದಕ್ಕೆ ಸಂಬಂಧಪಟ್ಟ ಹಾಗೆ ಪಾಠ ಕಲಿಸಬೇಕಾದ ಅಗತ್ಯ ಕೂಡ ಇರೋದ್ರಿಂದ ಇಲ್ಲಿ ಭಾರತ ತನ್ನ ಪ್ರಭಾವವನ್ನು ಬಳಸಿಲ್ಲ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ. ಅಂತೂ ಪಾಕಿಸ್ತಾನ ಹಾಗೂ ಚೈನಾಗಳ ಪ್ರಯತ್ನವೊಂದು UNSCಯಲ್ಲಿ ವಿಫಲವಾಗಿದೆ. ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟವನ್ನು ಭದ್ರತಾ ಮಂಡಳಿಯಲ್ಲಿ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದ ಚೈನಾಗೆ ಇದೊಂದು ಪಾಠ ಅಂದರೆ ತಪ್ಪಲ್ಲ. ಇದು ಗೆಳೆಯರೆ ಬಲೂಚ್ ಲಿಬರೇಷನ್ ಆರ್ಮಿ, ಪಾಕಿಸ್ತಾನ, ಚೈನಾ ಹಾಗೂ ಭದ್ರತಾ ಮಂಡಳಿಯ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.